ಇವತ್ತು ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ನಾವಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ರೆಕಾರ್ಡ್ಸ್ ನಾವು ಬ್ರೇಕ್ ಮಾಡಿದೀವಿ. ನಾವೇನ್ ಗೆದ್ದಿದೀವಿ ಎಲ್ಲ ಟೀಮ್ ಅವ್ರಿಗೆ ಹೋಗ್ಬೇಕು. ಬಿಕಾಸ್ ಆಕ್ಚುಲಿ ರೀಟಾ ಅವರೇ ಚಾಂಪಿಯನ್ ಅಂಡ್ ನಿಖಿತಾ ಎಲ್ಲರೂ ಸಖತ್ತಾಗಿ ಆಡಿದ್ರೆ ನಾವು ಜಸ್ಟ್ ಕುತ್ಕೊಂಡು ಚಿಯರ್ ಅಪ್ ಮಾಡಿದೀವಿ ಅಷ್ಟೇ. ಟೀಮ್ ನ ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲರೂ ಪಾಸಿಟಿವ್, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ದನ್ನ ಕೇಳ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡ್ಕೊಂಡು ಆಟ ಆಡ್ತಾರೆ. ನಮ್ ಟೀಮ್ ಸ್ಟ್ರೆಂತ್ ನಮ್ ರೀಟಾನೆ. ಆಕ್ಚುಲಿ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಹುಚ್ಚಂಗೆ ನಾವು ಬೇರೆ ಟೀಮ್ ತರ ಲೇಡೀಸ್ ಹಂಗೆ ಫೈಟಿಂಗ್ ಏನೂ ಇಲ್ಲ. ನಾವು ಮ್ಯಾಚ್ ಯಾವಾಗ್ಲೂ ಸೋತು ಗೆಲ್ತಾ ಇದೀವಿ. ಆಲ್ ಔಟ್ ಆಗ್ತೀವಿ ಮತ್ತೆ ಪಿಕಪ್ ಆಗ್ತೀವಿ, ಆಲ್ ಔಟ್ ಆಗ್ತಾ ಇದೀವಿ ಮತ್ತೆ ಪಿಕಪ್ ಆಗ್ತೀವಿ. ಎಲ್ಲ ಟೀಮ್ ಅವರು ಯಾವ್ದು ಮ್ಯಾಚ್ ನ ಆಡ್ಬೇಕಾದ್ರೂ ಅಷ್ಟೇ ಅವರು ಡೌನ್ ಆಗ್ತಾ ಇಲ್ಲ. ಲೀಡರ್ ಚೆನ್ನಾಗಿದ್ರೆ ಟೀಮ್ ಚೆನ್ನಾಗಿರುತ್ತೆ. ಲೀಡರ್ ಆಗಿ ಅವ್ರು ಯಾವತ್ತು ನಮ್ಗೆ ಅದ್ ಮಾಡ್ಬಿಡಿ ಇದ್ ಮಾಡ್ಬಿಡಿ ಹಂಗೆಲ್ಲ ಇಲ್ಲ. ಗಿವನ್ ಅಸ್ A to Z ಎಂಕರೇಜ್ಮೆಂಟ್ ಆಗ್ಲಿ ಮೋಟಿವೇಶನ್ ಇಂದ ಆಗ್ಲಿ ನಿಮ್ಗೆ ಹೆಂಗಾಗ ಗಿವ್ ಯೋರ್ ಬೆಸ್ಟ್. ಶಿ ಇಸ್ ಆಲ್ವೇಸ್ ಸ್ಟುಡ್ ಬ್ಯಾಕ್. ಕನ್ನಡ ಪಿಕ್ಚರ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಹೆಣ್ಮಕ್ಳು ಕಬಡ್ಡಿ ಆಡ್ತಾರೆ ಅಂದಾಗ ಒಂದು ಥ್ರಿಲ್ ಮೂಮೆಂಟ್ ನಿನ್ನೆ ಶುರು ಆಗಿದೆ. ತುಂಬಾ ಜನ ತುಂಬಾ ಎಫೆಕ್ಟಿವ್ ಆಗಿ ಆಡಿದ್ದಾರೆ. ಬಟ್ ತಂಡವಾಗಿ ಬಂದಾಗ ಇಲ್ಲಿದ್ದಾರೆ ಎಲ್ಲ ಅಂದ್ರೆ ಸುಂದರಿಯರು ಅಂತ ಹೇಳ್ತೀನಿ, ಒಬ್ರಿಗಿಂತ ಒಬ್ರು ಸುಂದರಿಯರು. ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸಾ ನೀವು? ಹೂ ಟೋಲ್ಡ್ ಎಕ್ಸಾಕ್ಟ್ಲಿ? ಅಲ್ಲ ಗೊತ್ತಾಗಲ್ವಾ ನೋಡಿದ್ರೇನೆ ಯಾರ್ಯಾಕೆ ಹೇಳ್ಬೇಕಾಗಿದೆ. ಸೊ ಎಸ್, ಸಾಯಿ ಗೋಲ್ಡ್ ಕ್ವೀನ್ಸ್ ಇವತ್ತು ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ನಾವಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಏನು ಎಷ್ಟೊಂದು ರೆಕಾರ್ಡ್ಸ್ ನಾವು ಬ್ರೇಕ್ ಮಾಡಿದೀವಿ. ವೆರಿ ಹ್ಯಾಪಿ ಅಬೌಟ್ ದ ಟೀಮ್. ನಮ್ಮ ಪ್ಲೇಯರ್ಸ್ ಎಲ್ಲರಿಗೂ ನಾನು ತುಂಬಾ ಐ ಥಿಂಕ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಟೀಮ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ದ ಟೀಮ್ ಓನರ್ ಹೂ ಹಸ್ ಗಿವನ್ ಅಸ್ ವೆರಿ ಗುಡ್ ಸಪೋರ್ಟ್. ಆಮೇಲೆ ಇವಾಗ ನೀವು ನೋಡಿದ್ರಿ ಮ್ಯಾಚ್ ಹೇಗಿತ್ತು ಅಂತ. ದೋ ವಿ ಗಾಟ್ ಟು ನೋ ದಟ್ ವಿ ವರ್ ಇನ್ ಸೆಮೀಸ್, ಬಟ್ ಆಟನ ನಾವು ಬಿಟ್ಕೊಡ್ಲಿಲ್ಲ. ಅದೊಂದು ಸ್ಪೋರ್ಟ್ಸ್ಮನ್ಶಿಪ್ ಇಂದ ನಾವು ಆಡ್ಲೇಬೇಕು, ಗೆಲ್ಲೇಬೇಕು, ನಮ್ಮ ಶಕ್ತಿ ಏನಿದೆ ಅನ್ನೋದು ತೋರಿಸಬೇಕು ಅನ್ನೋದನ್ನ ನಾವು ಇಡೀ ಟೂರ್ನಮೆಂಟ್ಗೆ ನಾವು ತೋರಿಸಿದ್ವಿ. ಆಸ್ ದೇ ಅನೌನ್ಸ್ಡ್, ಇಡೀ ಟೂರ್ನಮೆಂಟ್ ಅಲ್ಲಿ ಈ ಲೀಗಲ್ಲಿ ವಿ ಆರ್ ದ ಓನ್ಲಿ ಟೀಮ್ ಹೂ ಹಸ್ ಗಾಟ್ 35 ಪಾಯಿಂಟ್ಸ್. ದಟ್ಸ್ ದ ಹೈಯೆಸ್ಟ್ ಇದುವರೆಗೂ. ಐ ಥಿಂಕ್ ಖುಷಿ ಅಂತ ವಿ ಆಲ್ ಆರ್ ಸೆಲೆಬ್ರೇಟಿಂಗ್ ಅಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ CWKL ಆಲ್ಸೋ. ನಿನ್ನೆ ನಾನು ಮ್ಯಾಚ್ ನೋಡ್ತಾ ಇದ್ದೆ. ಆ ಮ್ಯಾಚ್ ಮುಗಿಯೋ ಟೈಮಲ್ಲಿ ನೀವು ಸೈಡ್ ಕುತ್ಕೊಂಡು ಫುಲ್ ಫೀಲಿಂಗ್ ಹೋಗಿದ್ರು. ನಾನು ಯಾಕೆ ಫೀಲಿಂಗ್ ಅಂದೆ, ಇಲ್ಲ ಸರ್ ಪ್ರತಿ ಮ್ಯಾಚು ಗೆಲ್ಬೇಕು ಅನ್ನೋ ಫೀಲಿಂಗು. ಇದು ಪ್ರತಿಯೊಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೂ ಇರುವಂತದ್ದು ಸತ್ಯ. ಅರ್ಚನೆ ಇದನ್ನ ಹೇಗೆ ಕನೆಕ್ಟ್ ಆಗ್ತಿರೋದಕ್ಕೆ? ಸರ್ ಏನಂತಂದ್ರೆ ಟು ಬಿ ಫ್ರಾಂಕ್, ನಾವೇನ್ ಗೆದ್ದಿದೀವಿ ಎಲ್ಲ ಟೀಮ್ ಅವ್ರಿಗೆ ಹೋಗ್ಬೇಕು. ಬಿಕಾಸ್ ರೀತು ಇವರು ಆಕ್ಚುಲಿ ರೀಟಾ ಅವರೇ ಚಾಂಪಿಯನ್ ಅಂಡ್ ನಿಖಿತಾ ಎಲ್ಲರೂ ಸಖತ್ತಾಗಿ ಆಡಿದ್ರೆ ನಾವು ಜಸ್ಟ್ ಕುತ್ಕೊಂಡು ಚಿಯರ್ ಅಪ್ ಮಾಡಿದೀವಿ ಅಷ್ಟೇ. ಅಂಡ್ ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ನಮ್ಮ ಟೀಮ್ ನ ಲೀಡ್ ಮಾಡಿದ್ದಾರೆ. ಅಂಡ್ ನಮ್ಮ ಟೀಮ್ ನ ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲರೂ ಪಾಸಿಟಿವ್, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ದನ್ನ ಕೇಳ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡ್ಕೊಂಡು ಆಟ ಆಡ್ತಾರೆ. ಅಂಡ್ ನಾವು ಎಂಟರ್ ಆದಾಗ ಏನು ತಲೆಲಿರ್ಲಿಲ್ಲ ಗೆಲ್ಬೇಕು ಅದು ಇದು ಅಂತ, ಸೊ ಆಡ್ಬೇಕು ಅನ್ನೋದಷ್ಟೇ. ಬಟ್ ಇವತ್ತು 35 ಪಾಯಿಂಟ್ಸ್ ನ ತಗೊಂಡು ಟಾಪ್ ಅಲ್ಲಿ ಇದೀವಿ ಬಿಕಾಸ್ ಆಫ್ ನಮ್ಮ ಟೀಮ್ ಇಂದ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆಮೇಲೆ ಜರ್ಸಿ ಕಲರ್ ಕೂಡ ವೈಟ್ ಇದೆ, ಅಂದ್ರೆ ತುಂಬಾ ಶುಭ್ರವಾಗಿ ಆಡ್ತಿದ್ದೀರಿ. ಅಂದ್ರೆ ಆ ಗ್ರೌಂಡ್ ಅಲ್ಲಿ ಆಗೋ ಫೀಲಿಂಗೇ ಬೇರೆ. ಅಂದ್ರೆ ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಇದ್ರು ನಾನು ಸೋಲಿಸಬೇಕು ಅಂತ ಇವರು ಆಚೆ ಕೂತ್ಕೊಂಡೆ ಫುಲ್ ಚೇರ್ ಮಾಡ್ತಿದ್ರು. ಒಂದ್ ರೌಂಡ್ ನಾನು ನಿಮ್ ಕೈಲಿ ಮೈಕ್ ಕೊಡ್ತೀನಿ, ನಿಮ್ ಫೀಲಿಂಗ್ಸ್ ಹೇಳ್ಕೊಳ್ಳಿ. ನಮ್ ಟೀಮ್ ಸ್ಟ್ರೆಂತ್ ನಮ್ ರೀಟಾನೆ. ಆಮೇಲೆ ಎಲ್ಲರೂ ಅಷ್ಟೇ ಸೂಪರ್ ಆಗಿ ಆಡ್ತಾರೆ. ನಮ್ದು ಒಬ್ಬೊಬ್ರು ಟೀಮ್ ಅಲ್ಲೂ ನಮ್ ಟೀಮಲ್ಲಿ ಎಸ್ಪೆಷಲಿ ಸಕ್ಕದಾಗಿ ಎಲ್ಲರಿಗೂ ಆಕ್ಚುಲಿ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಹುಚ್ಚಂಗೆ ನಾವು ಬೇರೆ ಟೀಮ್ ತರ ಲೇಡೀಸ್ ಹಂಗೆ ಫೈಟಿಂಗ್ ಏನೂ ಇಲ್ಲ. ಸಕ್ಕದಾಗಿ ಎಲ್ಲ ಅರ್ಥ ಮಾಡ್ಕೋತಾರೆ. ಈ ಸಲ ಬೇಡ ಗೇಮು, ನೆಕ್ಸ್ಟ್ ಟೈಮ್ ನೀವ್ ಆಡಿ, ನೀವು ಬನ್ನಿ ಅಂದಾಗ ಓಕೆ ಅಂತ ಹೇಳಿ ಹೋಗ್ತಾರೆ, ನೆಕ್ಸ್ಟ್ ಟೈಮ್ ಬರ್ತಾರೆ. ಆತರ ತುಂಬಾ ಕೋಆರ್ಡಿನೇಷನ್ ಸಪೋರ್ಟಿವ್ ಇದೆ. ನಮ್ ಕ್ಯಾಪ್ಟನ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಮಾಡ್ಕೊಂಡಿದ್ದಾರೆ. ನಮ್ ಕ್ಯಾಪ್ಟನ್ ತುಂಬಾ ಸಪೋರ್ಟಿವ್. ನಮ್ಮ ಮೇನ್ ಟೀಮ್ ಓನರ್ ಬಂದು ನೆಕ್ಸ್ಟ್ ಲೆವೆಲ್, ಅವರು ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂಡ್ ಟೀಮ್ ಆರ್ಗನೈಸರ್ ಅವರು ಅಷ್ಟೇ ನಮ್ಗೆ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ಇಂದಾನು ಡೇ ಆಫ್ 1 ಇಂದಾನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ್ ಟೀಮ್ ಇಸ್ ಬೆಸ್ಟ್. 35+ ಪಾಯಿಂಟ್ಸ್ ಇದೆ ಟೀಮ್ ಅಲ್ಲಿ ಇದೆ. ಇವತ್ತಿನ ದಿನ ನಮ್ದೇ ಫಸ್ಟ್ ಆಗಿರೋದ್ರಿಂದ ವಿ ಆರ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ಮೇ ಬಿ ಐ ಆಮ್ ದ ಕ್ಯಾಪ್ಟನ್, ಬಟ್ ಸ್ಟಿಲ್ ಇವರೇ ಇಡೀ ಟೀಮ್ ನ ಲೀಡ್ ಮಾಡ್ತಾ ಇರೋದು. ಅಂಡ್ ವಿ ಆರ್ ವೆರಿ ಹ್ಯಾಪಿ, ಯಾಕಂದ್ರೆ ಎಲ್ಲ ಟೀಮಲ್ಲೂ ಎಲ್ಲರೂ ಇದ್ದಾರೆ. ಅಂಡ್ ಶಿ ಈಸ್ ಅ ವೆರಿ ಗುಡ್ ರೆಸ್ಲರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಇಲ್ಲ, ಶಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಕೂಡ. ಹಾಗಾಗಿ ಐ ಥಿಂಕ್ ಶಿ ಹ್ಯಾಸ್ ಟೇಕನ್ ದ ಲೀಡ್ ಅಂಡ್ ಅವರಿಂದನೇ ನಮ್ಗೆ ಇವತ್ತು ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಇರೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಕ್ಯಾಪ್ಟನ್ ನಿಖಿತಾ ಅವರೇ. ಆಕ್ಚುಲಿ ಹೌದು, ನಿಜ. ಯಾಕೆಂದ್ರೆ ನಮ್ಮ ಟೀಮ್ ಅವರು ಯಾವುದೇ ರೀತಿಯಾಗ್ಲೂ ಫಸ್ಟ್ ಮ್ಯಾಚ್ ಇಂದ ಇದ್ದು, ಈಗ ಅಲ್ಲಿ ಮ್ಯಾಚ್ ನೋಡಿದ್ರಿ, ಫಸ್ಟ್ ಮ್ಯಾಚ್ ಇಂದನೂ ನಾವು ಮ್ಯಾಚ್ ನೋಡ್ತಾ ಇದ್ರ. ನಾವು ಮ್ಯಾಚ್ ಯಾವಾಗ್ಲೂ ಸೋತು ಗೆಲ್ತಾ ಇದೀವಿ. ಯಾವತ್ತು ಎಲ್ಲಾ ಮ್ಯಾಚಲ್ಲೂ ಅಷ್ಟೇನೆ ಆಲ್ ಔಟ್ ಆಗ್ತೀವಿ ಮತ್ತೆ ಪಿಕಪ್ ಆಗ್ತೀವಿ, ಆಲ್ ಔಟ್ ಆಗ್ತಾ ಇದೀವಿ ಮತ್ತೆ ಪಿಕಪ್ ಆಗ್ತೀವಿ. ಬಿಕಾಸ್ ಎಲ್ಲ ಟೀಮ್ ಅವರು ಯಾವ್ದು ಮ್ಯಾಚ್ ನ ಆಡ್ಬೇಕಾದ್ರೂ ಅಷ್ಟೇ ಅವರು ಡೌನ್ ಆಗ್ತಾ ಇಲ್ಲ. ಸೋತಿದ ತಕ್ಷಣ ಡೌನ್ ಆಗ್ತಾ ಇಲ್ಲ. ಮತ್ತೆ ಎಲ್ಲರಿಗೂ ಎನರ್ಜಿ ಈ ತರ ಇಲ್ಲ, ನಾವ್ ಆಡ್ತೀವಿ, ಗೆದ್ದೇ ಗೆಲ್ತೀವಿ. ಒಂದು ಮೇನು ಟ್ಯಾಗ್ ಅಂದ್ರೆ ಗೆಲ್ತೀವಿ ಅಷ್ಟೇ ಟ್ಯಾಗು. ನಾವು ಮ್ಯಾಚ್ ಒಳಗಡೆ ಆಲ್ ಔಟ್ ಆಗೋದು ಬಿಡೋದು ಅದು ಸೆಕೆಂಡ್ರಿ. ಆದ್ರೆ ಮೈನ್ ಟ್ಯಾಗ್ ಏನಿದೆ ನಾವು ಗೆಲ್ಬೇಕು, ಆ ಟ್ಯಾಗ್ ನ ಹುಟ್ಬೇಕು ಅಷ್ಟೇ.
ಎಲ್ಲರ ಮೈಂಡ್ ಅಲ್ಲಿ ಇರೋದು ಅದೊಂದು. ಅದಕ್ಕೋಸ್ಕರ ಅವರು ಸಹ ಯಾರುವೆ ನಾನು ಏನ್ ಹೇಳಿದ್ರು ಸಹ ಕೇಳ್ತಿದ್ದಾರೆ. ಆಯ್ತಾ, ನೀನ್ ಕುತ್ಕೋಬೇಕು ಕ್ಯಾಪ್ಟನ್ ಆಗಿ, ನೀವು ಕುತ್ಕೋಬೇಕು ಅಂದ್ರೆ ಹೌದು, ಯಾಕಂದ್ರೆ 3 ಮ್ಯಾಚ್ ನಿನ್ನೆ ಅವರು ಕುತ್ಕೊಂಡಿದ್ದಾರೆ. ಇವತ್ತು ನಾನೇ ಅವ್ರನ್ನ ಆಡಿಸ್ತಾ ಇರೋದು. ಆಕ್ಚುಲಿ ಇವತ್ತು ಆಡಲ್ಲ ಅಂತಂದಿದ್ರು. ಇಲ್ಲ, ನೀವು ಕ್ಯಾಪ್ಟನ್ ಆಗಿ ಆಡ್ಲಿಲ್ಲ ಅಂದ್ರೆ ಬೇಡ, ನೀವು ಆಡ್ಲೇಬೇಕು ಅಂತ ಆಡ್ತಿದ್ದಾರೆ. ಆದ್ರೆ ಅವ್ರು 100% ಇವತ್ತು ಏನ್ ನೀವೇ ನೋಡಿದಾರೆ ಮ್ಯಾಚ್ ಹೆಂಗಿತ್ತು ಅಂತ. 100% 200% ಕೊಟ್ಟಿದ್ದಾರೆ ಮೊದಲನೇ ಮ್ಯಾಚ್ ಅಲ್ಲೇ. ನಿನ್ನೆ ಆಡಿದ್ರೆ ಇವತ್ತು ಮೊದಲನೇ ಮ್ಯಾಚ್ ಅಲ್ಲೇ 200% ಕೊಟ್ಟಿದ್ದಾರೆ. ಅದು ಇನ್ನೊಂದೇನಂದ್ರೆ ನಮ್ ಟೀಮ್ ಅಲ್ಲಿ ಯಾವುದೇ ರೀತಿ ಜಗಳ ಆಗಿ ನಾನ್ ಹೋಗ್ಬೇಕು, ನೀನ್ ಮಾಡ್ಬೇಕು, ಇಲ್ಲ ನಿನ್ ಮಾತು ನಾನೇನ್ ಕೇಳ್ಬೇಕು, ಏನು ಇಲ್ಲ. ನಾನ್ ಕ್ಯಾಪ್ಟನ್ ಅಲ್ಲ, ಆಯ್ತಾ. ಆದ್ರೂ ಕ್ಯಾಪ್ಟನ್ ಅಲ್ದೋದ್ರು ನನ್ ಮಾತು ಇಷ್ಟ ಅಲ್ಲ. ಏನಂದ್ರೆ ಇನ್ನಿಲ್ಲ, ನೀನ್ ಆಡಬೇಡ, ಕುತ್ಕೊ ಅಂದ್ರೆ ಸಾಕು. ಸರಿ ಆಯ್ತು. ಅವ್ರು ಏನಂದ್ರೆ ನಮ್ ಟೀಮ್ ಅವರು ಟೀಮ್ಗೆ ಹೇಳ್ಬೇಕು ಅಷ್ಟೇ. ನಾವು ಗೆಲ್ಬೇಕು ಅಂತ ಆಡ್ತಲ್ಲ ಇಲ್ಲಿ ಯಾರು ಅಷ್ಟೇನೆ. ನಾವು ಗೆಲ್ಬೇಕು ಅಂತ ಆಡೋದಾಗಿದ್ರೆ ಇಲ್ಲಿ ನಮ್ ಟೀಮ್ ಇರ್ತಾನೆ ಇರ್ಲಿಲ್ಲ. ನಾನ್ ಆಡ್ಬೇಕಂತ ನಮ್ ಟೀಮ್ ಗೆಲ್ಬೇಕು ಅನ್ನೋದ್ರಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ನೀನ್ ಆಡು, ನಾವ್ ಹಿಂದೆ ಹೇಳ್ತೀವಿ. ಬಟ್ ಅದೇ ರೀತಿ ಎಲ್ಲರೂ ಅಷ್ಟೇ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ನಾನು ಹೇಳ್ದಂಗೆ ಕೇಳಿದ್ದಾರೆ. ಅದರಿಂದ ನಾವು ಗೆದ್ದಿದ್ದೀವಿ. ಹೌದು, ಜೊತೆಗೆ ನಮ್ ಟೀಮ್ ಓನರ್ ಮತ್ತೆ ನಮ್ ಟೀಮ್ ಕ್ಯಾಪ್ಟನ್ ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ನೆಕ್ಸ್ಟ್ ಮ್ಯಾಚ್ಗೆ ಆಲ್ ದ ಬೆಸ್ಟ್. ಹೀಗೆ ಆಡೋಣ, ಹೀಗೆ ಗೆಲ್ಲೋಣ ಅಷ್ಟೇ. ನಾನೇನು ಜಾಸ್ತಿ ಹೇಳಕ್ ಹೋಗಲ್ಲ. ನೆಕ್ಸ್ಟ್ ಸೆಮಿಫೈನಲ್ ಹೋಗಿದೀವಲ್ಲ, ಈಗ ಅಲ್ಲಿ ತೋರಿಸ್ತೀನಿ ಆಟ, ಅಲ್ಲಾದ್ಮೇಲೆ ಬಂದ್ ಮಾತಾಡ್ತೀನಿ ಅಷ್ಟೇ. ಫಸ್ಟ್ ನಾನು ನಮ್ಮ ಲೀಡರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಲೀಡರ್ ಚೆನ್ನಾಗಿದ್ರೆ ಟೀಮ್ ಚೆನ್ನಾಗಿರುತ್ತೆ. ಸೊ ಲೀಡರ್ ಆಗಿ ಅವ್ರು ಯಾವತ್ತೂ ನಮ್ಗೆ ಅದ್ ಮಾಡ್ಬಿಡಿ ಇದ್ ಮಾಡ್ಬಿಡಿ ಹಂಗೆಲ್ಲ ಇಲ್ಲ. ದೇ ಹ್ಯಾವ್ ಗಿವನ್ ಅಸ್ A to Z ಎಂಕರೇಜ್ಮೆಂಟ್ ಆಗ್ಲಿ, ಮೋಟಿವೇಶನ್ ಇಂದ ಆಗ್ಲಿ, ನಿಮ್ಗೆ ಹೆಂಗಾಗುತ್ತೆ ಗಿವ್ ಯೋರ್ ಬೆಸ್ಟ್. ಶಿ ಇಸ್ ಆಲ್ವೇಸ್ ಸ್ಟುಡ್ ಬ್ಯಾಕ್. ಅಂಡ್ ಮೇನ್ ಪ್ಲೇಯರ್ ರೀಟಾ ಅವ್ರು ಇಲ್ಲದೆ ನಮ್ ಟೀಮ್ ಖಂಡಿತವಾಗ್ಲೂ ಇಲ್ಲ. ಶಿ ಇಸ್ ದೇರ್, ದಟ್ ಈಸ್ ವೈ ನಮ್ ಟೀಮ್ ಇದೆ. ಅಂಡ್ ಥ್ಯಾಂಕ್ಸ್ ರೀಟಾ, ಶಿ ಈಸ್ ಅ ಬ್ಯಾಕ್ ಬೋನ್, ಶಿ ಈಸ್ ಅ ಸಪೋರ್ಟ್, ಶಿ ಈಸ್ ಅ ಸ್ಟ್ರೆಂತ್. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಅವರ್ ಟೀಮ್. ಪ್ರತಿಯೊಬ್ರು ಅವ್ರವ್ರ ಎಲ್ಲರೂ ಅವ್ರವ್ರದ್ದು ಸಪೋರ್ಟ್ ನ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಎಲ್ರದ್ದು ಇದೆ. ನೀರು ತಂದು ಕೊಡೋದ್ರಿಂದ ಹಿಡಿದು ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಥ್ಯಾಂಕ್ಸ್ ಮಿಥುನ್ ಅವರೇ, ನೀವು ಬ್ಯಾಕ್ ನಲ್ಲಿ ನಿಂತ್ಕೊಂಡು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಮತ್ತೆ ಸರವಣ ಸರ್ ನಮ್ಗೆ ಏನೇನ್ ಬೇಕು ಅಂತ ಹೇಳಿದೆ ಪ್ರತಿಯೊಂದು ಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೆಮಿಫೈನಲ್ಸ್ ನಾವ್ ಇದೇ ತರ ಇನ್ನೂ ಜೋಶಾಗಿ ಆಡ್ಬೇಕು, ವಿನ್ ಆಗೇ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಮ್ ಟೀಮಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ. ಕಾವ್ಯ ಅವರೇ ಥ್ಯಾಂಕ್ ಯು ನಿಕ್ಕಿ ಅವರೇ ಥ್ಯಾಂಕ್ ಯು ಸೋ ಮಚ್. ಸೆಮಿಫೈನಲ್ ಸ್ಟಾರ್ಟ್ ಮಾಡಿರೋದೇ ಹೋಗಿದೀವಿ, ಇವಾಗಿನೇ ಸೆಮಿಫೈನಲ್ ಸ್ಟಾರ್ಟ್ ಆಗತ್ತೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಎಲ್ಲಾ ಟೀಮ್ ಮೆಂಬರ್ಸಿಗೂ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಟೀಮ್ ಸಪೋರ್ಟ್ ಇದ್ರೇನೆ ಒಂದ್ ಟೀಮ್ ಗೆಲ್ಲಕ್ಕಾಗೋದು. ನಮ್ ಟೀಮ್ ಅಲ್ಲಿ ವಾಟ್ ಎವರ್ ಕ್ಯಾಪ್ಟನ್ ಸೇಸ್ ಆರ್ ವಾಟ್ ಎವರ್, ನಾವು ರೀಟಾ ನಮ್ ಸ್ಟ್ರಾಂಗ್ ಪ್ಲೇಯರ್. ಸೊ ಅವ್ರ ಏನ್ ಹೇಳಿದ್ರು ಎಲ್ಲಾರು ಕೇಳ್ತೀವಿ. ಯಾರು ಆಡ್ಬೇಕು ಯಾರು ಆಡಬಾರ್ದು ಅನ್ನೋದನ್ನ ಅವರು ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ವಿ ಆರ್ ಫಾಲೋಯಿಂಗ್ ದ ಡಿಸಿಷನ್. ಟೀಮ್ ವರ್ಕ್ ಆಲ್ವೇಸ್ ವರ್ಕ್ಸ್ ಅನ್ನೋದನ್ನ ನಾನ್ ಬಿಲೀವ್ ಮಾಡ್ತೀನಿ. ಹಾಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ಏನಿದೀವಿ ಸೆಮಿಫೈನಲ್ಸ್ ಅಲ್ಲೂ ಗೆಲ್ತೀವಿ ಅಂತ ಅನ್ಕೊಂಡಿದೀವಿ. ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲ, ನಮ್ 100% ಅಂತೂ ಖಂಡಿತ ಕೊಡ್ತೀವಿ ನಾವು. ಹಾಗೆ ಎಲ್ಲಾ ಟೀಮ್ ಪ್ಲೇಯರ್ಸಿಗೂ ಆಲ್ ದ ಬೆಸ್ಟ್. ಹೀಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಚೆನ್ನಾಗಿ ಆಡೋಣ ಅಂಡ್ ಲೆಟ್ಸ್ ರಾಕ್ ದ CWKL ಅಂಡ್ ಲೆಟ್ಸ್ ಬಿ ದ ವಿನ್ನರ್ಸ್ ಅನ್ಕೊಂಡಿದೀವಿ. ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲ, ನಮ್ 100% ಅಂತೂ ಖಂಡಿತ ಕೊಡ್ತೀವಿ ನಾವು. ಹಾಗೆ ಎಲ್ಲಾ ಟೀಮ್ ಪ್ಲೇಯರ್ಸಿಗೂ ಆಲ್ ದ ಬೆಸ್ಟ್. ಹೀಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಚೆನ್ನಾಗಿ ಆಡೋಣ ಅಂಡ್ ಲೆಟ್ಸ್ ರಾಕ್ ದ CWKL ಅಂಡ್ ಲೆಟ್ಸ್ ಬಿ ದ ವಿನ್ನರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರವಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಆಲ್ ದ ನೀಡ್ಸ್ ಆಫ್ ದ ಪ್ಲೇಯರ್ಸ್ ಅಂಡ್ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಟೀಮ್ ನ. ಹಾಗೆ CWKL ಈಗಲ್ ಮೀಡಿಯಾ ಕ್ರಿಯೇಷನ್ಸ್ಗೂ ತುಂಬಾನೇ ಧನ್ಯವಾದಗಳು. ಅಂಡ್ ಯಾರ್ಯಾರು ಆಡ್ತಿದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಯಾರೆಲ್ಲ ಸೆಮಿಫಿನಾಲೆ ಅಂಡ್ ಫೈನಲ್ಸ್ ಆಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ಫಸ್ಟ್ ಹೇಳ್ಬೇಕಂದ್ರೆ ಸಾಯಿಗೋಲ್ಡ್ ಪ್ಯಾಲೇಸ್ ಟ್ವೀನ್ ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಇಲ್ಲಿ ನಾನು ಅಂತ ಯಾರು ಆಡ್ತಾರೆ, ನಾವಂತ ಆಡ್ತಾ ಇದೀವಿ. ಟೀಮ್ ಕೋಆರ್ಡಿನೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇಲ್ಲ ನೀನ್ ಇವಾಗ ಆಡು ನೀನ್ ಆಡಂದ್ರೆ ಎಲ್ಲರೂ ಕೂಡ ಮಾತು ಕೇಳ್ತಾ ಇದಾರೆ. ಅಂಡ್ ಮೇನ್ ಬಂದ್ಬಿಟ್ಟು ರೀಟಕ್ಕ ಅವರು ಇಸ್ ಅ ಮೇನ್ ಪಿಲ್ಲರ್. ತುಂಬಾ ಚೆನ್ನಾಗಿ ನಮ್ಗೆ ಅವ್ರು ಗೈಡ್ ಮಾಡ್ತಾರೆ, ಯಾವ್ಯಾವ ತರ ಹೇಗೆ ಏನು ಅಂತ. ಎಲ್ಲರೂ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನವರಸನ್ ಸರ್ ಆರ್ಗನೈಸ್ ಮಾಡಿದೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಎಸ್, ಅಂದ್ರೆ ಲಿಖಿತಾ, ಅರ್ಚನಾ, ನಿಮ್ಮೆಲ್ರಿಗೂ ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಆಡ್ತಿದ್ದೀರಾ. ಪ್ರತಿಯೊಂದು ತಂಡ ಹೇಗೆ ನಾನು ಗೆಲ್ಲಬೇಕು ಅಂತ ಆಟ ಆಡುತ್ತೋ ಅದೇ ತರ ಆಡಿ ಸೆಮಿಫೈನಲ್ಸ್ ನಲ್ಲಿ ನಿಮ್ಮ ತಂಡಕ್ಕೆ ಗೆಲುವಾಗ್ಲಿ ಅಂತ ಆಡಿಯನ್ಸ್ ಆಗಿ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಎನಿ ಫೈನಲ್ ವರ್ಡ್ಸ್ ಟು ದಿ ಆಡಿಯನ್ಸ್? ಥಿಂಕ್ ವಿ ವಿಲ್ ರಾಕ್ ಇಟ್ ದಿಸ್ ಟೂರ್ನಮೆಂಟ್. ಹೌದು, ಖಂಡಿತವಾಗ್ಲೂ ನಾವೇ ಗೆಲ್ತೀವಿ. ಅಂಡ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಎಸ್